ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂತ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ, ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂತ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ, ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂತ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ, ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂತ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ, ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂತ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ, ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂತ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ
ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂದ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂದ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂದ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ. ಗೋವಿಂದಾನಂದ ಶ್ರೀ ವಿರುದ್ಧ ದೂರು ದಾಖಲಾಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾದಾಸ್ ಬಾಬಾ ಸ್ವಾಮೀಜಿಗಿಂದ ದೂರು ಕೊಟ್ಟಿದ್ದಾರೆ. ಆಡಳಿತ ವಿಚಾರವಾಗಿ ಸ್ವಾಮೀಜಿಗಳ ಗಲಾಟೆ ಇದು. ವಿದ್ಯಾದಾಸ್ ಬಾಬಾಗೆ ಗೋವಿಂದಾನಂದ ಶ್ರೀ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಶ್ರೀಗಳು. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. 6 ತಿಂಗಳ ಕಾಲ ದೇಗುಲದಿಂದ ದೂರವಾಗಿದ್ದ ಗೋವಿಂದಾನಂದ ಸ್ವಾಮೀಜಿ ಕೋರ್ಟ್ ಆದೇಶದ ಮೇಲೆ ಪೂಜೆಗೆ ಬಂದಿದ್ದ ವಿದ್ಯಾದಾಸ್ ಬಾಬಾ ಸರ್ಕಾರ ಹಾಗೂ ಬಾಬಾ ನಡುವೆ ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ. ಇದೆಲ್ಲವೂ ಕೂಡ ಗಲಾಟೆಗೆ ಕಾರಣವಾಗಿದೆ.